कर्नाटका गुलबर्गा शहर के वर्किंग जर्नलिस्ट वाइस के पत्रिका भवन में श्री राम सेना के रियासती एजाजी सदर स्वामी सिद्धलिंगैया जो आंदोला स्वामी जी के नाम से मशहूर हैं, प्रेस कॉन्फ्रेंस करते हुए गुलबर्गा जिले के चितापुर तालुके के दंडगुंड बसवेश्वर डेवलपमेंट ट्रस्ट में हुई बेकायदगियों का जिक्र करते हुए इसको गैर कानूनी बताया। इससे पहले ट्रस्ट के मेंबर्स और सिद्धलिंगैया स्वामी जी के दरमियान लफ्जी झड़प हो चुकी है। ट्रस्ट के कुछ मेंबर ने सिद्धलिंगैया स्वामी जी पर इल्जाम लगाया था कि इन्होंने ट्रस्ट के नाम पर कुछ फंड इकट्ठा किया था, मताधीश के ताल्लुक से गैर मुहज्जिब बातें की हैं। मौजूदा ट्रस्ट के मेंबर्स ने डिमांड की है कि स्वामी जी के ट्रस्ट को गैर कानूनी साबित करके दिखाएं। इस बात का जवाब देते हुए सिद्धलिंगैया स्वामी जी ने कहा कि हुकूमत के धार्मिक डिपार्टमेंट के नियमों के अनुसार मुजराई डिपार्टमेंट के तहत आने वाले मंदिरों को किसी प्राइवेट ट्रस्ट देने का कोई हक नहीं है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಪತ್ರಕರ್ತ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ದಂಡಗುಂಡ ಸಂಗಮೇಶ್ವರ ಹಿರೇಮಠದ ಪರಮಪೂಜ್ಯ ಸಂಗನಬಸವ ಶಿವಾಚಾರ್ಯ ಸ್ವಾಮಿಗಳು ಉಪಸ್ಥಿತರಿದ್ದಾರೆ. ರೇವಣ ಸಿದ್ಧ ಶಿವಾಚಾರ್ಯರು ತೊನಸನಹಳ್ಳಿ ಶ್ರೀಗಳು, ನಂತರ ಚೆನ್ನವೀರ ಸ್ವಾಮೀಜಿ ಯಾದಗಿರಿಯವರು ಮತ್ತು ಗುರು ಸ್ವಾಮಿಯವರು ಈ ನದಿಸಿಂದವರು, ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ದಂಡಗುಂಡ ಬಸವಣ್ಣರ ದೇವಸ್ಥಾನದ ಮತ್ತು ಮಠದ ನಡುವೆ ಇರುವಂತಹ ವಿವಾದದ ಬಗ್ಗೆ. ಕಳೆದ ವಾರ ದಂಡಗುಂಡ ಬಸವಣ್ಣನವರ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ಅನಧಿಕೃತ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ನಾವು ಮಾಡಿದ್ವಿ. ಮತ್ತು ಆ ದೇವಸ್ಥಾನವನ್ನ ಮುಜರಾಯಿಗೆ ವ್ಯಾಪ್ತಿಯಲ್ಲಿ ಬರುವಂತಹದ್ದು, ಆ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಇಲ್ಲಿಯ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ರೆಕಮೆಂಡ್ ಲೆಟರ್ ಅನ್ನ ಕೊಡ್ತಾರೆ. ಇದು ನಿಯಮ ಬಾಹಿರ ಮತ್ತು ಕಾನೂನಿಗೆ ವಿರುದ್ಧವಾಗಿರುವಂತಹದ್ದು. ಇದನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸಿದೆ. 2 ದಿನಗಳ ಹಿಂದೆ ಆ ಟ್ರಸ್ಟಿನ ವೈಟ್ ಕಾಲರ್ಸ್ ಲೀಡರ್ಗಳೆಲ್ಲ ಬಂದು ಬಾಯಿಗೆ ಬಂದಂಗೆ ಮಠಾಧೀಶರ ವಿರುದ್ಧ ಮಾತಾಡಿ ಹೆದರಿಸುವಂತಹ ಮತ್ತು ದಬ್ಬಾಳಿಕೆ ಮಾಡುವಂತಹ ಮಾತುಗಳನ್ನ ಆಡಿ ಮತ್ತು ಸವಾಲನ್ನ ಕೂಡ ಎಸೆದಿದ್ದಾರೆ. ಇದು ಅನಧಿಕೃತ ಟ್ರಸ್ಟ್ ಅಂತೇಳಿ ಸಾಬೀತುಪಡಿಸಬೇಕು ಅನ್ನುವಂತ ಸವಾಲನ್ನ ಅವರು ಹೇಳಿದ್ದಾರೆ. ನಾನು ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ, ನಾವು ಸವಾಲು ಸ್ವೀಕಾರ ಮಾಡುವಂತಹದ್ದು ಹುಲಿ ಸಿಂಹಗಳಿಂದ, ನಾಯಿ ನರಿಗಳ ಸವಾಲನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವರು ಉಸ್ತುವಾರಿ ಸಚಿವರನ್ನ ಗುಣಗಾನ ಮಾಡಿ ಅವರನ್ನ ಮೇಲ್ ಕಟ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒತ್ತಡದಿಂದ ದೇವಸ್ಥಾನವನ್ನ ಟ್ರಸ್ಟ್ಗೆ ಬಿಟ್ಕೊಡಿ ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ, ಆಯುಕ್ತಾಲಯಕ್ಕೆ ಮುಜರಾಯಿಗಳಿಗೆ ಲೆಟರ್ ಬರೆದಿದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ಗೆಜೆಟ್ ನಲ್ಲಿ ಉಲ್ಲೇಖ ಇದೆ, ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳಿಗೆ ಯಾವುದೇ ಟ್ರಸ್ಟ್ಗಳನ್ನ ನೇಮಿಸುವ ಹಾಗಿಲ್ಲ. ಮತ್ತೆ ಗ್ರಾಮಸ್ಥರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಅವ್ರ ಒತ್ತಡಕ್ಕೆ ಮಣಿದು ಸಂವಿಧಾನವನ್ನ ಅರಿತು ಕುಡಿದ ತತ್ವಜ್ಞಾನಿಯಾದಂತಹ ಸಚಿವರು ನಿಯಮ ಬಾಹಿರವಾಗಿ ಲೆಟರ್ ಕೊಡುವಷ್ಟು ದಡ್ಡರಾದ್ರೆ ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಅದರಲ್ಲಿ ಒಬ್ಬ ಟ್ರಸ್ಟಿನಲ್ಲಿ ಮಹಾನ್ ನ್ಯಾಯವ್ಯಾಧಿ ಇದ್ದಾರೆ. ಆ ನ್ಯಾಯವ್ಯಾಧಿಗಳು ಹೊರಗಡೆ ಬಂದು ಹೇಳ್ತಾರೆ, ನಾವು ಪ್ರತಿ ವರ್ಷ ಆಡಿಟ್ ಮಾಡಿಸ್ತಾ ಬಂದಿದ್ದೀವಿ, ಯಾವುದೇ ಹಣ ದುರ್ಬಳಕೆ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಆಡಿಟ್ ಯಾರಿಂದ ಮಾಡಿಸಿದ್ರಿ? ನಿಮಗೆ ಬೇಕಾದಂತಹ ಚಾರ್ಟರ್ಡ್ ಅಕೌಂಟ್ ನಿಂದ ಆಡಿಟ್ ಮಾಡಿಸಿರ್ಬೋದು.
ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಫೀಸರ್ನಿಂದನೋ ಅಥವಾ ಆ ಚಾರ್ಟೆಡ್ ಅಕೌಂಟರ್ ಅಂಗಡಿ ಕರ್ಕೊಂಡು ಕುಂತವ್ರಿಂದ ನೀವು ಮಾಡಿಸಿರ್ಬೋದು. ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಿಮ್ಮ ಆಡಿಟ್ ರಿಪೋರ್ಟ್ ಅನ್ನ ಮಾಡಿಸೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಕಚೇರಿ ಇದೆ, ಅಕೌಂಟ್ ಜನರಲ್ ಅಂತ, ಎಜಿ ಆಫೀಸ್, ಮಹಾಲೇಖ ಪಾಲಕರು ಅನ್ನುವಂತಹ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ನೀವೇನಾದ್ರೂ ಆಡಿಟ್ ಮಾಡಿಸಿದಿರಾ? ಇಲ್ಲ, ಆ ಸಾಹಸಕ್ಕೆ ಇವರು ಹೋಗಿಲ್ಲ. ಮತ್ತೆ ನಾವು ಆ ಕಮಿಟಿಯಲ್ಲಿ ಕೇವಲ ಉಸ್ತುವಾರಿ ಸಚಿವರ ಚೀಲಗಳಿದ್ದಾರೆ ಅಂತ ಹೇಳಿದೀವಿ ಅನ್ನೋ ಕಾರಣಕ್ಕೆ ಅವರು ಹೇಳ್ತಾರೆ ಬರೀ ಕಾಂಗ್ರೆಸ್ನವರಿಲ್ಲ, ನಾವು ಬಿಜೆಪಿಯವರು ಇದೀವಿ, ಬಿ.ಸಿ. ಪಾಟೀಲ್ ಇದ್ದಾರೆ, ನಾನು ಇದೀನಿ ಅಂತ ಹೇಳ್ತಾರೆ. ನೀವು ಯಾತಕ್ಕೆ ಬಿಜೆಪಿಯಲ್ಲಿ ಇದೀರಿ ಅನ್ನೋದು ನಮಗೆ ಗೊತ್ತಿದೆ. ಜನ ಮಾತಾಡ್ತಾರೆ, ದಿನ ಮೇ ಬಿಜೆಪಿ ರಾತ್ ಮೇ ಕಾಂಗ್ರೆಸ್. ನಿಮ್ಮ ಕುತಂತ್ರದಿಂದಲೇ ಅಲ್ಲಿ ಮಣಿಕಂಠ ರಾಠೋಡ್ ಸೋತ್ ಹೋದ್ರು, ನಿಮ್ಮ ಷಡ್ಯಂತ್ರದಿಂದಲೇ ಇಲ್ಲಿ MP ಬಿಜೆಪಿ ಅಭ್ಯರ್ಥಿ ಸೋತ್ ಹೋದ್ರು. ನಾನು ಅದಕ್ಕೆ ಹೇಳೋದು, ದಿನ ಮೇ ಬಿಜೆಪಿ ರಾತ್ ಮೇ ಕಾಂಗ್ರೆಸ್. ಹೀಗಾಗಿ ಪ್ರಶ್ತು ಕಾಂಗ್ರೆಸ್ ಬಿಜೆಪಿ ಎಲ್ಲ ಸೇರಿಸಿ ನನ್ನ ವಿರುದ್ಧ ಪತ್ರಿಕಾಗೋಷ್ಠಿಯನ್ನ ಕರೆಕ್ಟ್ ಬಂದ್ರಲ್ಲ ಇವರು, ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಧೈರ್ಯ ಇದ್ರೆ ಇವರು ಅಲ್ಲಿ ಮಾಡಿ ನೋಡೋಣ ಪತ್ರಿಕಾಗೋಷ್ಠಿಯನ್ನ. ಟ್ರಸ್ಟ್ ಅನಧಿಕೃತ ಅಂತ ಹೇಳಿದ್ದಾರೆ, ಅದನ್ನ ಸಾಬೀತುಪಡಿಸಿ. ಮುಜರಾಯಿ ಇಲಾಖೆನೇ ಹೇಳಿದೆ 2012ರಲ್ಲಿ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಹೋಯ್ತು. ಹೋದ್ಮೇಲೆ ಅಲ್ಲಿ ಟ್ರಸ್ಟಿನ ಅವಶ್ಯಕತೆ ಇಲ್ಲ. ಹೀಗಾಗಿ ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ನಡಾವಳಿ ಪತ್ರ ಬರೀತಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳನ್ನ ಕೆಲವು ಜನರು ಟ್ರಸ್ಟ್ಗಳನ್ನಾಗಿ ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಮತ್ತು ಆ ದೇವಸ್ಥಾನದ ಚಿತ್ರ, ದೇವರ ಮೂರ್ತಿಗಳನ್ನ ಪ್ರಿಂಟ್ ಮಾಡಿ ಯಾರು ಕೂಡ ಭಕ್ತರಿಂದ ಹಣ ಸಂಗ್ರಹ ಮಾಡಬಾರ್ದು, ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿ ಆಯುಕ್ತಾಲಯ ಸರ್ಕಾರದ ನಡವಳಿಗಳನ್ನ ಇಲ್ಲಿ ಎಲ್ಲ ಕರ್ನಾಟಕದ ಜಿಲ್ಲಾಡಳಿತಕ್ಕೆ ಸುತ್ತೋಲೆಯನ್ನ ಹೊರಡಿಸುತ್ತೆ. ಅದ್ರ ಪ್ರಕಾರ ಇಲ್ಲಿ ಜಿಲ್ಲಾಧಿಕಾರಿಗಳು EC ಹೇಳ್ತಾರೆ, AC ತಹಸೀಲ್ದಾರ್ ಹೇಳ್ತಾರೆ. 1, 2, 3 ನೆನಪುಗಳಾಗಿದ್ದಾವೆ. 22ರಲ್ಲಿಯೂ ಕೂಡ ಬಂದಿದೆ. ನೀವು ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಟ್ರಸ್ಟ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ಇಲ್ಲಿಯವರೆಗೆ ಚಿತ್ತಾಪುರ್ ತಹಸೀಲ್ ಕಚೇರಿ ಒಳಗಡೆ ಈ ಆದೇಶದ ಪ್ರತಿಗಳು ಡಸ್ಟ್ ಬಿನ್ಗೆ ಸೇರಿದವಂದ್ರೆ ಇಲ್ಲಿ ಕಾನೂನು ಯಾಕೆ ಪಾಲನೆ ಆಗ್ತಾ ಇಲ್ಲ? ಇದ್ರ ಹಿಂದೆ ಯಾರಿದ್ದಾರೆ? ಆಡಳಿತಾಧಿಕಾರಿ ನೇಮಕ ಮಾಡದಂತೆ ನೋಡಿಕೊಳ್ಳುವಂತಹ ಮಂತ್ರಿಗಳು ಯಾರಿದ್ದಾರೆ? ಅದಕ್ಕೆ ನಾನು ಹೇಳಿದ್ದು, ಈ ಮಂತ್ರಿಗಳ ಶಿಷ್ಯಂದಿರು, ಈ ಪಕ್ಷದ ಕಾರ್ಯಕರ್ತರು ಅಲ್ಲಿ ಇರೋದ್ರಿಂದ ಅದರ ವಿರುದ್ಧ ಇಲ್ಲಿಯ ಉಸ್ತುವಾರಿ ಸಚಿವರು ಹೋರಾಟವನ್ನ ಮಾಡ್ತಾ ಇಲ್ಲ ಮತ್ತು ನಿರ್ದಾಕ್ಷಿಣ್ಯ ಕ್ರಮವನ್ನ ಅವ್ರು ತೆಗೆದುಕೊಳ್ತಾ ಇಲ್ಲ. ಅಲ್ರಿ, ಕಾಂಗ್ರೆಸ್ ಬಿಜೆಪಿನೇ ಯಾಕೆ ಬೇಕು? ಕಮ್ಯುನಿಸ್ಟ್ ತಗೊಳ್ರಿ, JDS ತಗೊಳ್ರಿ, ಆಮ್ ಆದ್ಮಿ ಪಕ್ಷ ತಗೊಳ್ಳಿ. ನೀವು ಇಬ್ರೇ ಯಾಕೆ ತಗೊಳ್ತೀರಿ? ದುರುದ್ದೇಶ ಏನಿರುತ್ತೆ ರೀ? ಇವರು ದುರುದ್ದೇಶನ ಆಯುಕ್ತಾಲಯದ ಪತ್ರ, ಜಿಲ್ಲಾಧಿಕಾರಿಗಳ ಪತ್ರ, ಹೈಕೋರ್ಟ್ ಕೂಡ ಪೆಟಿಷನ್ ನ ಬೇಡಿಕೆಗಳನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಏನ್ ದುರುದ್ದೇಶ ಇದರಲ್ಲಿ? ಅವರು ದುರುದ್ದೇಶ ಇಟ್ಕೊಂಡು ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಾಲಿಗೆಯನ್ನ ಈ ನ್ಯಾಯ ವ್ಯಾಧಿಗಳು ಬಾಯಿಗೆ ಬಂದಂಗೆ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಆಂದೋಲಶ್ರೀ ಕಾವಿ ಕಳಚಿ ರಾಜಕೀಯಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಮಾತಾಡಿದ್ದಾರೆ. ಈ ಬಿಜೆಪಿಯ ಚಿತ್ತಾಪುರ್ನ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರು ಮಾತಾಡಿದ್ದಾರೆ. ನಾನು ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಹೇಳ್ತಾರಲ್ಲ, ಬಾಯಿ ಬೇದಿಯಿಂದ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ. ಪ್ರತಾಪ ಸಿಂಹ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಪ್ರತಿಭಟನೆ ಕಲಬುರಗಿ ನಗರದಲ್ಲೇ ಇಟ್ಕೊಂಡು ಮುಖ್ಯ ಭಾಷಣಕಾರರನ್ನಾಗಿ ಸುಲ್ಫಲ್ ಮಠಾಧೀಶರನ್ನ ಕರ್ಕೊಂಡು ಬಂದ್ರು ಈ ಕಾಂಗ್ರೆಸ್ ನಾಯಕರೇ. ಅವಾಗ ಸುಲ್ಫಲ್ ಸ್ವಾಮಿಗಳು ಹೇಳ್ತಾರೆ,
ಪ್ರತಾಪ್ ಸಿಂಹ ನೀವು ಕ್ಷಮೆ ಕೇಳಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಚಡ್ಡಿ ಬಿಚ್ಚಿ ಹೊಡಿತೀವಿ ಮನೆಗೆ ಬಂದು ಅಂತ ಹೇಳಿದ್ರು. 2019 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವರ ಪರ ಪ್ರಚಾರ ಮಾಡಿದ್ರು ಈ ಶ್ರೀಗಳು. ಅವಾಗ ಇವ್ರು ಕಾವಿ ಬಿಚ್ಚಿಸಿದ್ರ ಕಾಂಗ್ರೆಸ್ನವರು, ಅವು ಅನುಕೂಲಕ್ಕೆ ತಕ್ಕಂಗೆ ಅವ್ರನ್ನ ಉಪಯೋಗಿಸ್ಕೊಂಡ್ರಲ್ಲ. ಈ ಬಿಜೆಪಿ ಮಹಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಇವ್ರು ಹೇಳ್ತಾರೆ, ಇವರು ಕಾವಿ ಬಿಚ್ಚಿ ಬರ್ಬೇಕು, ಧೈರ್ಯ ಬರುತ್ತೆ, ಕಾದಿ ಹಾಕೊಂಡ್ರು ಧೈರ್ಯ ಬರುತ್ತೆ ಅಂತ. ಈ ಮಾತನ್ನ ಉತ್ತರ ಪ್ರದೇಶಕ್ಕೆ ಹೋಗಪ್ಪ ನೀವು ಬಿಜೆಪಿ ಲೀಡರ್, ಹೋಗಿ ಯೋಗಿ ಆದಿತ್ಯನಾಥ್ ಆಡಳಿತ ನಡೆಸ್ತಾ ಇದಾರಲ್ಲ, ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಆಡಳಿತ ನಡೆಸಿದ್ರು, ಉಮಾ ಭಾರತಿ ಅವರು ಆಡಳಿತ ನಡೆಸಿದ್ರು, ಸಾಕ್ಷಿ ಮಹಾರಾಜ್ MP ಇದ್ದಾರೆ. ಇವರಿಗೂ ಕಾವಿ ಬಿಚ್ಚಿಸ್ತೀಯಾ? ತಾಕತ್ತಿದೆಯಾ ನಿನ್ಗೆ? ಸತ್ಯ ಕೈ ಆಗಿರುತ್ತೆ, ಸತ್ಯ ಕೈ ಆಗಿರೋದ್ರಿಂದ ಅದಾಗುತ್ತೆ. ನಮ್ಮ ವಿರುದ್ಧ ಮಾತಾಡಿದ್ರೆ ಅದಕ್ಕೂ ಹುರುಳಿರ್ಬೇಕು. ಅದನ್ನ ನಮ್ದೇನಾದ್ರು ತಪ್ಪಿತ್ತಂದ್ರೆ ನಾವು ತಿಳ್ಕೊಳ್ತೀವಿ. ಬಟ್ ಅವ್ರು ಏನ್ ಮಾಡ್ತಾ ಇದಾರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಮಠದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ನೀವು ಯಾರ ಜೊತೆ ಸೇರ್ತಾ ಇದ್ದೀರಿ? ಔರಂಗಜೇಬನ ವಂಶಸ್ಥರ ಜೊತೆ ಸೇರಿ ದಂಡುಗೊಂಡ ಮಠವನ್ನು ಹೊರ ಹಾಕಿದ್ರಿ. ಇಲ್ಲಿ ನಮ್ಮ ಮಠನೂ ಕೂಡ ಡೋಜರ್ ಹಚ್ಚಿದ್ರು, ಯಾರು ಮಾತಾಡ್ಲಿಲ್ಲ. ಇವ್ರಿಗೇನ್ ಹಕ್ಕಿದೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ? ನಮ್ಮ ಕಾವಿ ಬಗ್ಗೆ. ಕಾವಿ ಈ ದೇಶದ ಅಸ್ಮಿತತೆ, ಇದು ಯಾವ ರಾಜಕಾರಣಿಗಳ ಆಸ್ತಿ ಅಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಠದಲ್ಲಿ ಭೀಮಣ್ಣ ಸಾಲಿ ಅವರು ಅನಧಿಕೃತ ಟ್ರಸ್ಟ್ ಅನ್ನ ಸಮಿತಿಯ ಸದಸ್ಯನಾಗಿದ್ದು, ಯಾವುದೇ ಮೂಲ ಇಲ್ಲದೆ ಸಮಿತಿಯ ಸೇರಿಕೊಂಡು ವರ್ತನೆ ಮತ್ತು ಮಾಡಿದ್ದರಿಂದ ನಮ್ಮ ಧಾರ್ಮಿಕ ಪರಂಪರೆಯೇ ಧಕ್ಕೆ ಉಂಟಾಗಿದೆ. ನಾವು ದೇವಸ್ಥಾನದ ಕೆಡವಿದಾಗ ನನ್ನ ಮನಸ್ಸ ಸ್ಥಿತಿಯನ್ನು ದೇವರಿಗೆ ನಮಸ್ಕಾರ ಮಾಡ ಹೋಗುವಂತ ಸಂದರ್ಭದಾಗ, ನಮ್ಮೂರಿಗೆ ನಾವು ಹೋಗ್ತಾ ಇದ್ದೀನಿ, ನಮ್ಮ ಮಠಕ್ಕೆ ನಾವು ಹೋಗ್ತಾ ಇದ್ದೀನಿ ಅಂತ ಸಂದರ್ಭದಾಗ ನಾನು ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಭಕ್ತರು ಬಂದು ನಮಸ್ಕಾರ ಮಾಡಿ ಹೋಗ್ದಾರ್ರಿ, ಒಂದ್ 5 ನಿಮಿಷ ಕೂತ್ಕೋರಿ ಅಂತ ಭಕ್ತರ ಒಂದು ಮಾತಿನಿಂದ ಕೂತ್ಕೊಂಡ್ವಿ. ಕೂತ್ಕೊಂಡಂತ ಸಮಯದಲ್ಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದು ಅದು ಏನಾದ ಬಗೆಹರಿಸರಿ ಅಂತ ಹೇಳಿದ್ರು. ಬಗೆಹರಿಸಿ ಅಂತಂದಾಗ ಆಯ್ತು ಸರಿ ಅಂತ ಒಪ್ಕೊಂಡ್ವಿ. ನಾವಿಬ್ಬರೇ ಮಾತಾಡಿರೋ ಸಮಂಜಸ ಅನ್ಸಲ್ಲ, ಇನ್ನೊಬ್ಬರಿಗೆ ಕರೆಯೋಣ ಅಂತ ಕರೆದ್ರು. ಕರೆದಾಗ ಭೀಮಣ್ಣ ಸಾಲಿ ಅವರು ಬಂದು ಏಕವಚನದಲ್ಲಿ ನಿನಗೆ ಯಾರು ಬಾ ಅಂತ ಹೇಳ್ಯಾರ, ಯಾಕೆ ಬಂದಿ ಇಲ್ಲಿ, ನಿನಗ ನನ್ನ ಮೇಲೆ ನೀ ಕೇಸ್ ಮಾಡ್ತಿ, ಏನ್ ತಪ್ಪು ಮಾಡಿವಿ ನಾವು, ಇದನ್ನ ನೀ ತಪ್ಪಬೇಕು ಇದನ್ನ ಅಂತ ದೌರ್ಜನ್ಯ ಮಾಡಿದ್ರು. ಕುಂತಂತ ಸಮಯದಲ್ಲಿ ಏನು ಹೋಗ್ತಿದೋ ನಾನೇ ಹೃದಯ ಕೈಯಾಗಿ ದಬ್ಬಬೇಕು. ಏನ್ರ ನಾ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಆಫೀಸ್ಗೆ ಹೋಗಿದ್ದೆ ನಾನು. ಯಾಕ್ರಿ ಈ ಮಾತನ್ನು ಆಡುವಂತ ಮಾತನ್ರಿ ಇವೆಲ್ಲ? ಈ ರೀತಿಯಾಗಿ ಅವ್ರು ಮಾಡಿ ನಮಗ ಕಲಿಸಿದ್ರು. ನಮಗ ಸೇವಾದಾರಿ ಏನಾದ್ರು ಬುದ್ಧಿ ಯಾವಾಗ ಅವರು ಹೇಳ್ತಾರಂತಂದ್ಮೇಲೆ ಅವರು ಕೂಡ ಕೇಳಿದ್ರು ಕ್ಷಮೆ, ಅವರೆಲ್ಲ ಹೋಗ್ತಾರ್ರಿ ನೀವೆಲ್ಲ ಹೋಗ್ರಿ ಅಂತಂದ್ರೆ ಅವ್ರ ಕಲಿಸಿ ನಾವು ಹೋಗ್ತೀವಿ ಅಂತಂದ್ರು. ಎಷ್ಟು ದೌರ್ಜನ್ಯ ಇರುತ್ತೆ. ಭೀಮಣ್ಣ ಸಾಲಿ ಅವರೇ ಬಳಸಿದ್ದಾರೆ. ನನಗೆ ನೋವಾಗಿದೆ, ಆ ನೋವನ್ನ ನಾ ಕೊಡ್ತಾ ಇರ್ತಾ ಇದ್ದೇನೆ. ಒಬ್ಬ ಸನ್ಯಾಸಿ ಸ್ವಾಮಿಗೆ ಈ ರೀತಿ ಮಾಡತ್ತಪ್ಪ, ಸರಿನಾ? ಇದು ನಮ್ಮ ಮಠವು ಪುರಾತನ ಮಠ, ದಂಡಗುಂಡ ಮತ್ತು ಸಂಗಮೇಶ್ವರ ಸಂಸ್ಥಾನ ಮಠ, ಪರಂಪರೆಯಾಗಿರ್ತಕ್ಕಂಥ ದೇವಸ್ಥಾನ. ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಒಬ್ಬ ಸನ್ಯಾಸಿ ಸ್ವಾಮಿಗೆ ಈ ರೀತಿ ಮಾಡತ್ತಪ್ಪ, ಸರಿನಾ? ಇದು ನಮ್ಮ ಮಠವು ಪುರಾತನ ಮಠ, ದಂಡಗುಂಡ ಮತ್ತು ಸಂಗಮೇಶ್ವರ ಸಂಸ್ಥಾನ ಮಠ, ಪರಂಪರೆಯಾಗಿರ್ತಕ್ಕಂಥ ದೇವಸ್ಥಾನ. ಸರ್ಕಾರದ
ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಕೆಡವಿಹಾಕಿರುತ್ತಾರೆ. ದೂರು ನೀಡಲು ಹೋದರೆ ಪೊಲೀಸ್ ಇಲಾಖೆಯವರು ದೂರು ಕೊಟ್ರೆ ನೀವು ಬರೇ ಕಂಪ್ಲೇಂಟ್ ಕೊಟ್ಟರೆ ನಾವು ತಗೋದಿಲ್ಲ, ನಿಮ್ಗೆ ಏನಾದ್ರೂ ಗಾಯ ಆದ್ರೆ ಹಣೆಯಲ್ಲಿ ತೂತು ಬಿದ್ರೆ ನಾವು ನಿಮ್ಗೆ ಕೇಸ್ ತಗೋತೀವಿ, ನೀವು ಹೊಡೆದಾಡ್ ಬರ್ರಿ ಆಮೇಲೆ ನಾ ಕೇಸ್ ತಗೋತೀನಿ ಅಂತ ಪೊಲೀಸ್ ಇಲಾಖೆ ಗುಲ್ಬರ್ಗ ಅಡಿಷನಲ್ SP ಅವರು. ಮತ್ತೆ ಕೇಸ್ ಕೊಡಂತ ಸಮಯದಲ್ಲಿ ಇದು ಸಿವಿಲ್ ಮ್ಯಾಟರ್ ಅಂತ ನಮಗೆ ಸಂಬಂಧಪಡಲ್ಲ ಅಂತ ಅಂದ್ರು. ಮತ್ತೆ ಯಾರ ಹತ್ರ ನಾವು ರಕ್ಷಣೆ ಕೇಳಬೇಕು? ಮತ್ತೆ ಅವ್ರ ರಕ್ಷಣೆ ಕೊಡ್ಲಿಕ್ಕೆ ಯಾರು ಕೊಡ್ಬೇಕು ನಮ್ಗೆ? ವ್ಯಾಪ್ತಿಯೇ ಬರುವುದರಿಂದ ನಾನು ದೂರು ತೆಗೆದುಕೊಳ್ಳುವುದಿಲ್ಲ ಅಂತ ಅವರು ಆದೇಶ ಮಾಡಿದರು. ಬಾಗನಗೌಡ ಸಂಕನೂರ್ ಅವರು ಸ್ವಾಧೀನದಲ್ಲಿ ಧರ್ಮ ಧೋರಣೆಯಾಗಿ ಮುಂದುವರಿಸಿಕೊಂಡು ಕೋಟ್ಯಾಂತರ ಭಕ್ತರ ದೇಣಿಗೆಯನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ. ಆಮೇಲೆ ಸ್ವಾಮೀಜಿಯವರು ದೇವಸ್ಥಾನವನ್ನ ನಾವು ಕಟ್ಟಬೇಕಾದ್ರೆ ಅಡ್ಡಿ ಆತಂಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ನೀವು ವಿಚಾರ ಮಾಡ್ರಿ, ಯಾರೇ ಭಕ್ತರ ಮನೆಗೆ ಹೋಗಿ ₹1 ನಾ ದೇಣಿಗೆನ ಕೇಳಿದಾನೆ ಕೇಳ್ರಿ ನೀವು ಭಕ್ತರಿಗೆ. ಇನ್ನೊಬ್ಬರು ಭಕ್ತರ ಹತ್ರ ಹೋಗಿ ಇದು ದೇವಸ್ಥಾನ ಕಟ್ಲಕತ್ತಾರ, ನನ್ನ ಮಠದ ಗೋಡೆಯನ್ನು ಹೊಡೆದಾರ, ಅದಕ್ಕೆ ನಾ ಮಾಡಿನಂತ ಯಾರಾದ್ರೂ ಮುಂದೆ ಹೇಳಿದ್ರಿ? ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಯಾರನ್ನು ಬ್ಯಾಡ ಅಂತ ಹೇಳ್ರಿ? ಈ ಭಾಗದಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರೆ, ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾವ ಸ್ವಾಮೀಜಿ ಅವರು ಬೇಡ ಅಂತ ಹೇಳಿದ್ದಾರೆ ಹೇಳಿ ನೋಡೋಣ? ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಸ್ವಾಮೀಜಿಯವರು ಸಹಕಾರ ಕೊಡ್ತಾರೆ, ಭಕ್ತರು ಸಹಕಾರ ಕೊಡ್ತಾರೆ, ಶಿಷ್ಯರನ್ನು ಸಹಕಾರ ಕೊಡ್ತಾರೆ. ಇವ್ರು ಏನದ ನಾವು ಜೀರ್ಣೋದ್ಧಾರ ಮಾಡಕತ್ತೀವಿ, ಕಟ್ಟಡವನ್ನು ಕಟ್ಟಲಕತ್ತೀವಿ, ಸ್ವಾಮೀಜಿಯವರು ಅಡ್ಡಾಗಿದ್ದಾರೆ. ಯಾಕ್ರಿ ಸುಳ್ಳು ಆರೋಪ? ದೇವಸ್ಥಾನದ ಭಕ್ತರಿಂದ ಬರುವಂತ ಗೂಳಿ ಮತ್ತು ಗಂಟೆ, ಬಳ್ಳಿ ಮತ್ತು ಬಂಗಾರವನ್ನು ಲೆಕ್ಕವಿಲ್ಲದ ಮತ್ತು ಪತ್ರವಿಲ್ಲ ಮಾರಾಟ ಮಾಡೋದು, ಲೋಪದೋಷಗಳು ಜಿಲ್ಲಾಡಳಿತದವರಿಗೆ ಕೊಟ್ಟರೆ ಇದಕ್ಕೆ ಅವರೇ ನೇರ ಹೊಣೆ ಅಂತ ನಾವು ಹೇಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ, ದಂಡುಗುಂಡ ಸಂಗಮೇಶ್ವರ ಮಠವು ಧ್ವಂಸ ಮಾಡಿ ನಾನು ಇರಲಾರಂತ ಸಮಯದಲ್ಲಿ ಒಡೆದು ಹಾಕಿ ನಮ್ಮ ಸೇವಕನ ಕಳಿಸಿದಾಗ ಸೇವಕರಿಗೆ ಏನ್ ಹೇಳ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ, ನೀವು ಅಲ್ಲಿ ಹೋಗ್ಬ್ಯಾಡ್ರಿ. ಅಲ್ರಿ, ದೇವಸ್ಥಾನವನ್ನ ಕಟ್ಟಬೇಕಾದ್ರೆ ಕೊಡ್ಲಿ ಬಡಿಗೆ ಬೇಕಾ? ಅಸ್ತ್ರಗಳನ್ನು ಬೇಕಾ? ಆ ಭಯದಿಂದ ನಾನು ಏನಾದ ಮಠದಿಂದ ನಮ್ಮ ಶಾಖಾ ಮಠಕ್ಕೆ ಬಂದು ತೆಗೆದಿದ್ದೇನೆ ಅಷ್ಟೇ. ನಮಗ್ ನ್ಯಾಯ ಬೇಕಾಗಿದೆ, ಮಠ ಬೇಕಾಗಿದೆ. ಅವರು 1974 ಟ್ರಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಟ್ರಸ್ಟ್ ಮಾಡಿದಂತ ಮೂಲ ಪುರುಷರು ಇವರ ಹಿರಿಯ ಪೂಜ್ಯರು ಚನ್ನಬಸವೇಂದ್ರ ಶಿವಾಚಾರ್ಯ. ಆ ಟ್ರಸ್ಟಿನ ಬೈಲಾಸ್ ನಲ್ಲಿ ಸರ್ವಾಧಿಕಾರಿಯಾಗಿ ಇವರ ಹಿರಿಯ ಪೂಜ್ಯರನ್ನೇ ನೇಮಕ ಮಾಡ್ತಾರೆ. ಅದನ್ನ ಇವರು 2017ರಲ್ಲಿ ನಮ್ಮ ಆಟ ನಡೆಯುವುದಿಲ್ಲ ಅಂತ ಹೇಳಿ ಸಬ್ ಡಿನೋ ಏನೋ ಹೇಳ್ತಾರೆ, ಸಬ್ ಏನೋ ಮಾಡಿದ್ದಾರೆ ಅಂತ ತಿದ್ದುಪಡಿ ಮಾಡಿ ಈ ಸ್ವಾಮಿಗಳು ಸರ್ವಾಧಿಕಾರಿ ಇದ್ದದನ್ನ ತೆಗೆದು ಹಾಕಿ ಇವ್ರನ್ನ 14ನೇ ಸ್ಥಾನ ತಂದು ಈ ಟ್ರಸ್ಟ್ ನವ್ರು ಕೂಡಿಸ್ತಾರೆ. ಇದು ಅಧಿಕೃತ, ಹೌದು ಅಧಿಕೃತ. 2012ರವರೆಗೆ ಇತ್ತು. 84ರಿಂದ 2012 ಎಲ್ಲಿವರೆಗೂ ಮುಜರಾಯಿ ಇಲಾಖೆ ಪ್ರವೇಶ ಆಗಿದ್ದೋ ಅಲ್ಲಿವರೆಗೆ ಇತ್ತು. 2012ರಿಂದ ಮುಜರಾಯಿ ಇಲಾಖೆ ಆ ದೇವಸ್ಥಾನ ಹೋದ್ಮೇಲೆ ಈ ಟ್ರಸ್ಟ್ ಕೆಲಸ ಆಗಿಲ್ಲ. ಇದಕ್ಕೆ ಜೀರೋ ವ್ಯಾಲ್ಯೂ, ನೋ ವ್ಯಾಲ್ಯೂ. ಹೀಗಾಗಿ ಅಲ್ಲಿ ಟ್ರಸ್ಟ್ ಇಟ್ಕೊಂಡು ಸ್ವಾಮಿಯ ಮೇಲೆ ಹಗೆತನ ಸಾಧಿಸೋದು ಏಕವಚನದಲ್ಲಿ. ಈ ಸ್ವಾಮಿಗೆ ಅವಾಗ ಬೇಕಾಗಿತ್ತು ಟ್ರಸ್ಟ್, ಈ ಬೇಡಗೆ ನಮಗೆ ಸ್ವಾಮಿಗೆ
ನ್ಯಾಯ ವ್ಯಾಧಿ ಮಾತಾಡುವಂತ ಮಾತಿದ್ರು ಏಕವಚನದಲ್ಲಿ ಮಾತಾಡ್ತಾರೆ, ಯಾವುದೂ ಆಗ್ತಿಲ್ಲ ಇವರಿಗೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಮೌನ ಮುರಿಬೇಕು. ಉಸ್ತುವಾರಿ ಸಚಿವರು ನಮ್ಮ ಹಿಂಬಾಲಕರಾದಾರ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು. ನೀವು ನ್ಯಾಯಬದ್ಧವಾಗಿ ಕಾನೂನು ರೀತಿಯಿಂದ ಆ ಟ್ರಸ್ಟ್ ಅನ್ನ ವಜಾ ಮಾಡಬೇಕು ಮತ್ತು ಅಲ್ಲಿ ಆಡಳಿತಾಧಿಕಾರಿಯನ್ನ ಆಯುಕ್ತಾಲಯವಾಗಿ ನೇಮಕ ಮಾಡಬೇಕು ಅನ್ನುವಂತಹದ್ದು ನಮ್ಮ ಒಂದು ಒತ್ತಡ ಇದೆ. ನನಗೆ ಏನೇ ಆದರೂ ಕೂಡ ನಮ್ಮ ಟ್ರಸ್ಟಿನ ಹೊಣೆ ಅಂತ ಹೇಳ್ಬೇಕಾಗ್ತದೆ. ನನಗೆ ಜೀವಕ್ಕೆ ಅಪಾಯ ಇದೆ. ಅಧಿಕೃತವಾಗಿ ಏನಾದ್ರು ಇದು ಸಾಧ್ಯ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಮುದ್ರಾ ಇಲಾಖೆಯಲ್ಲಿ ಹೋದಾದ ಮೇಲೂ ಕೂಡ ಟ್ರಸ್ಟ್ ಅನ್ನ ಅಧಿಕೃತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಬೆಂಗಳೂರಲ್ಲಿ. ಇಲ್ಲ ರೀ, ಅನಾವಶ್ಯಕವಾಗಿ ಮೂಗು ತೋರಿಸಿದಾಗ ಆ ಪ್ರಶ್ನೆಗೆ ಬೇಕು ನಾವು. ಎಷ್ಟೊಂದು ಆತ್ಮವಿಶ್ವಾಸದಿಂದ ದೌರ್ಜನ್ಯ ಕಾನೂನಿಗೆ ಸವಾಲು ಹೊಟ್ಟಿದ್ದಾರೆ. ಏನ್ ಕಾನೂನು ಏನ್ ಮಾಡ್ಕೊಂಡಿದ್ದೆ ನಮ್ಮ ಮುಂದಿದ್ದಾರೆ ಅಡ್ಮಿನಿಸ್ಟ್ರು ಅಂತ. ಅಂದ್ರೆ ಇದೆಲ್ಲವೂ ಕೂಡ ರಾಜಕೀಯ ಪ್ರಭಾವ, ರಾಜಕೀಯ ಪ್ರಭಾವದಿಂದಲೇ ಅವರ ಅನಧಿಕೃತ ಟ್ರಸ್ಟ್ ಇವತ್ತು ಮುಂದುವರಿದ್ದಾರೆ. ಈಗ ಅನಿಷ್ಟಕ್ಕೆಲ್ಲ ಶನೇಶ್ವರೇ ಕಾರಣ ಅನ್ನಂಗ್ ಸರ್, ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಹೆಂಗ್ ಕಾರಣ ಆಗ್ತಾರ? ನೀವು ಭೀಮಣ್ಣ ಸಾಲಿ ಆಗಿರ್ಬೋದು ಮತ್ತೆ ಭಾಗನಗೌಡ ಅವ್ರು ಇರ್ಬೋದು, ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು. ಅವ್ರ ಕಾನೂನು ಹೋರಾಟ ಮಾಡಬೇಕು. ಆಡಳಿತ ಏನ್ ಮಾಡ್ತಾ ಇದಾರಲ್ಲ ಅದಕ್ಕೆ ಅವರೆಲ್ಲ ಕಾರಣ ಆಗ್ತಾರೆ. ಅದನ್ನ ಆ ಟ್ರಸ್ಟ್ಗೆ ಕಡಿವಾಣ ಹಾಕಿ ಅಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡದೇ ಇರುವಂತಹದ್ದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಕಾರಣ ಆಗ್ತಾರೆ, ಜಿಲ್ಲಾಧಿಕಾರಿ ಕಾರಣ ಆಗ್ತಾರೆ, ತಹಸೀಲ್ದಾರ್ ಮತ್ತು ಸಹಾಯಕ ಆಯುಕ್ತ ಕಾರಣ. ಬೇರೆ ಬೇರೆ ತಿದ್ದುಪಡಿ ಬೇರೆ ಬೇರೆದೆಲ್ಲ ತಿದ್ದಿ ಬುದ್ಧಿ ಹೇಳುವಂತಹ ಸಚಿವರು ತಮ್ಮ ಕ್ಷೇತ್ರದಲ್ಲೇನೆ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಹಿಂಬಾಲಕರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಜಾಗ ಕೂಡುತ್ತಾನೆ ಇವರು ಮೌನ ಯಾಕೆ ವಹಿಸ್ತಾ ಇದ್ದಾರೆ? ಇದು ಸರಿಯಲ್ಲವಾ? ನನ್ನ ಹೆಸರು ಕೆಡ್ತದೆ, ಸರ್ಕಾರ ನಿಯಮ ಏನ್ ಹೇಳಿದೆ ಅದ್ರ ಪ್ರಕರಣ ಆಗ್ಬೇಕು, ನೀವು ಅಲ್ಲಿಂದ ದೂರ ಸರಿರಿ ಅಂತ ಯಾಕೆ ಹೇಳೋದು ಇವರು? ಅಂದ್ರೆ ಇದಕ್ಕೆಲ್ಲ ಇಂಡೈರೆಕ್ಟ್ ಆಗಿ ಅವರೇ ಒಂದು ಪ್ರೋತ್ಸಾಹ ಕೊಡ್ತಾ ಇದಾರೆ ಅಂತ 100%. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Bedna Kapur near Gaushavali Dargah, KGF, Karnataka. Contact details 9483444290 9480107826.